ಹಾಯ್ ನಮಸ್ತೆ ಎಲ್ರಿಗೂ. ನಾವು ನಿಮ್ಗಿವತ್ತು ಒಂದು ಸೈಡ್ ಡಿಶ್ ತೋರಿಸ್ಕೊಡ್ತಾ ಇದ್ದೀನಿ. ಬಟಾಣಿ ಕಾಳು ಮತ್ತು ಆಲೂಗೆಡ್ಡೆ ಹಾಕಿ ಮಾಡಿರೋವಂಥ ಗೊಜ್ಜು. ಇದು ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು ಅಥವಾ ಅನ್ನ, ಗೀ ರೈಸ್ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ತಿಂಡಿ ಟೇಲ್ಸ್. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆ ಅಥವಾ ಪಾತ್ರೆಗೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕಿ ಕರಿಬೇವಿನ ಸೊಪ್ಪನ್ನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಒಂದೆರಡು ಹೆಚ್ಚಿರೋವಂಥ ಮೆಣಸಿನಕಾಯಿ, ಅದ್ರ ಜೊತೆಗೆ ಒಂದು 2ರಿಂದ 3 ಸಣ್ಣಗೆ ಹೆಚ್ಚಿರೋವಂಥ ಈರುಳ್ಳಿ. ಸೊ ನಿಮಗೆ ಗ್ರೇವಿ ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಳೋದ್ರಿಂದ. ಉದ್ದುದ್ದ ಹೆಚ್ಚಿದ್ರೆ ಅದೇ ಬೇರೆ ಥರ ಆಗುತ್ತೆ. ಗ್ಯಾಪಲ್ಲಿ ಒಂದು ಟೊಮೆಟೊನ ಗ್ರೈಂಡ್ ಮಾಡ್ಕೊತೀನಿ ಹಾಗೂ ಸಣ್ಣಗೆ ಹೆಚ್ಚಿರೋ ಕ್ಯಾಪ್ಸಿಕಮ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಪ್ರೋ ಟಿಪ್ ಏನು ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವಾಗ ಅರಿಶಿನ ಮತ್ತು ಉಪ್ಪು ಹಾಕೋದ್ರಿಂದ ನಿಮಗೆ ಬೇಗ ಕೆಡಲ್ಲ ಅದು. ಇದನ್ನು ಸ್ವಲ್ಪ ಸಾಟೆ ಮಾಡಿಕೊಂಡು ಆಮೇಲೆ ಇದಕ್ಕೆ ಟೊಮೆಟೊ ಪೇಸ್ಟ್ ಮಾಡ್ಕೊಂಡು ಇದನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಬೌಲಷ್ಟು ಬಟಾಣಿ ತೊಗೊಂಡಿದ್ದೀನಿ, ಹಸಿ ಬಟಾಣಿ. ಇದನ್ನು ಬೇಯೋಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ, ಪೆಪ್ಪರ್ ಪೌಡರ್ ಮತ್ತು ಮಿಕ್ಸ್ ಖಾರದ ಪುಡಿ, ಅಂದರೆ ನೀವು ಸಾಂಬಾರು ಪುಡಿ ಥರ ಏನು ಮಾಡಿರ್ತೀರ ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದ್ದು ಅದು ಚೆನ್ನಾಗಿ ಬೇಯೋವರೆಗೂ ಬಿಡೋಣ. ಇಲ್ಲಿ ಬಟಾಣಿ ಸ್ವಲ್ಪ ಬೆಂದಿದೆ. ಆವಾಗಲೇ ಆಲೂಗೆಡ್ಡೆ, ಒಂದು ದಪ್ಪು ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೆ. ನಿಮಗೆ ಅದು ಗ್ರೇವಿದೊಂದು ತಿಕ್ ಕನ್ಸಿಸ್ಟೆನ್ಸಿ ಕೊಡುತ್ತೆ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ. ಆಲೂಗೆಡ್ಡೆ ಒಂಥರ ಸೂಪರ್ ವೆಜಿಟೇಬಲ್, ಎಲ್ಲದಕ್ಕೂ ಬ್ಲೆಂಡ್ ಆಗುತ್ತೆ ನೀಟಾಗಿ. ಅಫ್ಕೋರ್ಸ್ ಇದೆ ಹೆಲ್ತಿಗೆ ವಾಯು ಅಂತ ಎಲ್ಲ ಹೇಳ್ತಾರೆ. ಮಿತಿಯಾಗಿ ಬಳಸೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ, ಇಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟ ಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನಿಲ್ಲಿ ಸೈಡಿಗೆ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ನೀವು ಚಪಾತಿ ಅಥವಾ ಅನ್ನ ಏನಕ್ಕಾದ್ರೂ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪಿನ ರೊಟ್ಟಿ ಹಾಕ್ಕೊಂಡು ಬೆಣ್ಣೆ ಜೊತೆ ಇದನ್ನು ಸೈಡ್ ಡಿಶ್ ಏನನ್ನು ನಾವು ಮಾಡಿದ್ದೀವಿ ಇವಾಗ ಬಟಾಣಿ ಕಾಳು ಮತ್ತು ಆಲೂಗೆಡ್ಡೆ ಗೊಜ್ಜುನ ಅದನ್ನು ಹಾಕ್ಕೊಂಡು ತಿಂತಿದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟಾಗಿ ಬರುತ್ತೆ. ನೀವು ತುಂಬ ಸಿಂಪಲ್ಲಾಗಿ ಪಟಾಪಟ್ ಅಂತಲೂ ಮಾಡ್ಕೊಂಡು ಬಿಡ್ಬೋದು. ಏನು ಮಾಡೋಕ್ಕೆ ತುಂಬ ಟೈಮ್ ಇಲ್ಲ ಅನ್ನುವಾಗ ಇದೆಲ್ಲ ನಿಮಗೆ ತುಂಬ ಬೇಗ ಬೇಯ್ದುಬಿಡುತ್ತೆ, ಆಲೂಗೆಡ್ಡೆ ಆಗಲಿ ಬಟಾಣಿ ಆಗಲಿ. ಸೊ ಪಟ್ ಅಂತ ಆಗೋಗ್ಬಿಡುತ್ತೆ ನಿಮಗೆ. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಟಾಪ್ ನಾಚ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ನೀವು ಇದ್ರ ಜೊತೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೊಂಡ್ರೆ ನಿಮ್ಗೆ ಇನ್ನೂ ಕ್ರೀಮಿ ಕನ್ಸಿಸ್ಟೆನ್ಸಿಯಾಗಿ ಸೂಪರಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ, ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.